ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಯಾಕಂದ್ರೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾನವ ಜನ್ಮ, ಹೌದಿಲ್ಲವ? ಅಕ್ಕಮಹಾದೇವಿ ಏನು ಹೇಳಿದಳು? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 83,99,999 ಜೀವರಾಶಿಗಳನ್ನು ದಾಟಿಕೊಂಡು ಕೊನೆಯದಾಗಿ ಇರ್ತಕ್ಕಂತಹ ಜನ್ಮ ಯಾವುದಂದ್ರೆ ಅದು ಮಾನವ ಜನ್ಮ, ಹೌದಿಲ್ಲವ? ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮಾನವ ಜನ್ಮಕ್ಕೆ ನಾವೆಲ್ಲ ಬಂದೀವಿ ಅಂದ ಮ್ಯಾಗ ನಾವೆಲ್ಲ ಏನು ಮಾಡಬೇಕು? ಮಾನವತೆಯಿಂದ ಬಾಳ್ಬೇಕು. ಮಾನವನಾದದ್ದು ಮಹಾಮಾನವನಾಗುವುದಕ್ಕೆ, ಮಾನವನಾದದ್ದು ಮಾನವೀಯತೆಯನ್ನು ಸಾಧಿಸುವುದಕ್ಕೆ, ಮಾನವನಾದದ್ದು ಮೋಕ್ಷವೆಂಬ ನಿಜ ಮುಕುಟದೆ ಬೆರೆಯಲು ಕಾಣ ಶಂಭು ಪುಟ್ಟರಾಜೇಶ್ವರ ಅಂತ ಹೇಳ್ತಾರೆ, ಹೌದಿಲ್ಲವು? ಇದು ಅರಿವಿನ ಜನ್ಮದ ನರ ಜನ್ಮದಿಂದಿಗದಳು ಮಿಗಿಲುಂಟೆ ಅಂತ ಹೇಳಿ ನಿಜಗುಣ ಶಾಸ್ತ್ರದೊಳಗೆ ಹೇಳ್ತಾರ. ಯಾಕಪ್ಪ ಅಂತ ಕೇಳಿದ್ರ, ನೋಡ್ರಿ, ಮಾನವನಾಗಿರ್ತಕ್ಕಂಥವನು ನಾವೆಲ್ಲ ಎಲ್ಲ ಪ್ರಾಣಿಗಳ ಹಾಗೆ ನಾವೆಲ್ಲ ಮಾಡ್ತೀವಿ, ಹೌದಿಲ್ರಿ? ನೀವು ನೋಡಿರಿ, ಮನುಷ್ಯ ನಾಯಂಗ ಕೂಗುತ್ತಾನ, ಬೆಕ್ಕಿನಂಗ ಕೂಗುತ್ತಾನ, ಹುಲಿಯಂಗ ಗರ್ಜನೆ ಮಾಡ್ತಾನ, ಸಿಂಹದಂಗ ಗರ್ಜನೆ ಮಾಡ್ತಾನ, ಆಕಳು ಒಳ್ಳದಂಗ ಕರೀತಾನ, ಮತ್ತ ಎಮ್ಮಿ ಕೂಗದಂಗ ಕೂಗುತ್ತಾನ. ಯಾಕ? ಇಲ್ಲರೇ ದನ ಆಕಳ ಕರ ಏನಾದ್ರು ಮನುಷ್ಯರಂಗ ಮಾತಾಡ್ತಾವೇನ್ರಿ? ಇಲ್ಲ. ಯಾಕೆ ನಾವು ಎಲ್ಲ ಮನುಷ್ಯ ಎಲ್ಲ ಮಾಡ್ತಾನ, ಬೆಕ್ಕಿನಂಗ ಕೂಗುತ್ತಾನ, ಹೌದಿಲ್ರಿ? ದನದಂಗ ಒದರುದಾನ. ಯಾಕೆ ಮಾಡ್ತಾನಂದ್ರ ನಾವು ಅಂತೀವಲ್ಲ, ಇದು 84 ಲಕ್ಷ ಜೀವರಾಶಿ ಹುಟ್ಟು ಬರಬೇಕಪ್ಪ ಅಂತ ನೋಡಿದಾಗ 4 ತೆರನಾಗಿ ವಿಂಗಡಣೆಯನ್ನು ಮಾಡ್ಯಾರವ. ಉದ್ವಿಜ, ಸ್ವೇದಜ, ಅಂಡಜ ಅಂತ ಹೇಳಿ ಜರಾಯುಜ ಅನ್ನುವಂತಹ 4 ತೆರನಾಗಿ 21 ಲಕ್ಷ ಅಂಡಜ ಜನ್ಮದೊಳಗೆ ಹುಟ್ಟೀವಿ, 21 ಲಕ್ಷ ಉದ್ವಿಜ ಜನ್ಮರಾಶಿ ಒಳಗೆ ಹುಟ್ಟೀವಿ, 21 ಲಕ್ಷ ಸ್ವೇದಜ ಅನ್ನುವಂತಹ ಜನ್ಮರಾಶಿ ಒಳಗೆ ಹುಟ್ಟೀವಿ, 21 ಲಕ್ಷ ಎದರೊಳಗೆ ಹುಟ್ಟಿವಂದ್ರೆ ಜರಾಯುಜ ಅನ್ನುವಂತಹ ಆ ಒಂದು ಗರ್ಭದಿಂದ ಬರ್ತಕ್ಕಂತಹ ಜೀವಿಗಳಿಗೇನೆ ಹೇಳ್ತಾರಂದ್ರೆ ಜರಾಯುಜ ಅಂತ ಹೇಳ್ತಾರೆ. ಮಾನವ ಜನ್ಮಕ್ಕೆ ಬಂದ ಮ್ಯಾಗ ನಾವೆಲ್ಲ ಏನು ಮಾಡಬೇಕು? ಮಾನವೀಯತೆಯಿಂದ ಬಾಳಬೇಕು, ಹೌದಿಲ್ರಿ? ನೋಡ್ರಿ, ಮಾನವತೆಯಿಂದ ಬಾಳ್ಬೇಕಂದ್ರೆ ನಾವೇನು ಮಾಡ್ತಾ ಇದ್ದೀವಿ? ಯಾವತ್ತಿಗೂ ಕೂಡ ನಾವು ಇವತ್ತಿನ ಕಾಲದೊಳಗೆ ನಮ್ಮ ಮನೆ ಚಿಂತೆ ಬಿಟ್ಟು ಮಂದಿ ಮನೆ ಚಿಂತೆ ಮಾಡಾಕತ್ತೀವಿ ನಾವು, ಹೌದಿಲ್ರಿ? ನೋಡ್ರಿ, ಯಾವುದು ಒಳ್ಳೇದದಲ್ಲ ಅದು ಎಲ್ಲ ಬಿಟ್ಟೀವಿ, ಯಾವುದು ನಮ್ಮ ಜೊತೆಗೂಡಿ ಬರುವುದಿಲ್ಲಲ್ಲ, ಯಾವುದರೊಳಗೆ ಸುಖ ಇಲ್ಲಲ್ಲ, ಅದಕ್ಕೆ ಬೆನ್ನ ಹತ್ತಿ ನಾವು ಏನು ಮಾಡ್ತಾ ಇದ್ದೀವಿ? ನಡೆದೀವಿ ಅಂದ ಮ್ಯಾಗ ನಮಗ ಸುಖ ಏನಾದ್ರೂ ಸಿಗ್ತದೇನ್ರಿ? ಸಿಗುವುದಿಲ್ಲ. ಸಿಗಬೇಕಪ್ಪ ಅಂತ ಕೇಳಿದಾಗ ನೋಡ್ರಿ, ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮದಪ್ಪ. ಇದು ಹಾಗೆ ಹೀಗೆ ನೀನು ಮಾಡ್ಕೋಬೇಡ, ಶಿವಧ್ಯಾನ ಶಿವಸ್ಮರಣೆ ಮಾಡಿದ್ದೆ ಆದ್ರೆ ನಿನಗೇನಾಗ್ತದ? ಕೊನೆಯದಾಗಿರ್ತಕ್ಕಂಥದ್ದು ನಿನಗ ಮೋಕ್ಷ ಅನ್ನುವಂಥದ್ದು ಸಿಗ್ತದಂತ ಹೇಳ್ಯಾರ. ಆದರೆ ನಾವೆಲ್ಲ ಏನು ಮಾಡ್ತೀವಿ? ಒಳ್ಳೆಯದನ್ನೇ ಮಾಡಬೇಕಂತ ಬಾಯಿಂದ ಹೇಳ್ತೀವಿ, ಆದರೂ ಒಳ್ಳೆಯ ಕಾರ್ಯ ಮಾಡುವುದಿಲ್ಲ. ನಿನ್ನೆ ದಿವಸ ನಮಗೆ ಹೇಳಿರುವ ಹಾಗೆ ಪಕ್ಷಿಗಳಾಗಿರ್ಬೋದು, ದನಕರುಗಳಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಅವೆಲ್ಲ ಹೆಂಗ ಜೀವನ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಅದರಂಗ ಜೀವನ ನಾವು ಮಾಡ್ತಾ ಇದ್ದೀವಿ. ಸಂಸಾರದೊಳಗೆ ಹುಟ್ಟಿ ಸಂಸಾರವನ್ನು ಮಾಡಿ ಸಂಸಾರದೊಳಗನೆ ಮಕ್ಕಳ ಹಡಿದು ಸಂಸಾರದೊಳಗನೆ ಇರುವಂತಹ ಸಮಯದೊಳಗ ನಮಗೂ ಮತ್ತೆ ಕ್ರಿಮಿಕೀಟಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಮಾನವನಾಗುವುದಕ್ಕೆ ಮಹಾಮಾನವೀಯತೆಯನ್ನು ಸಾಧಿಸುವುದಕ್ಕೆ ಅಂತ ಹೇಳ್ತಾರೆ, ಹೌದಿಲ್ರಿ? ಇದು ಶ್ರೇಷ್ಠವಾಗಿರ್ತಕ್ಕಂತಹ ಮಾನವ ಜನ್ಮ ಅದಲ್ಲ, ಇದು ಹಂಗ ಬಂದಿತ್ತಲ್ಲ ಹಂಗೆ ಹೋಗಬಾರ್ದು, ಹೌದಿಲ್ರಿ? ಇದು ಹಂಗೆ ಹೋಯ್ತಪ್ಪ ಅಂತ ಕೇಳಿದಾಗ ದನ ಕರುಗಳಿಗಾಗಿರ್ಬೋದು, ಕ್ರಿಮಿಕೀಟಗಳಿಗಾಗಿರ್ಬೋದು, ಅದಕ್ಕೆ ಏನು ವ್ಯತ್ಯಾಸ? ನಮಗೇನು ವ್ಯತ್ಯಾಸ ಹೇಳ್ರಿ? ಇದು ಮಾನವನಾಗುವುದಕ್ಕೆ ಮೋಕ್ಷವೆಂಬ ನಿಜ ಮುಕುಟದಿ ಕಾಣ ಅಂತ ಹೇಳುತ್ತಾರೆ. ಬರೇ ಸಂಸಾರ ಮಾಡ್ಕೊಂತ ಹೋದಾಗ ಈ ಜನ್ಮಕ್ಕ ಶ್ರೇಷ್ಠತೆ ಅಂತಕ್ಕಂಥದ್ದು ಯಾವಾಗ ಬರ್ತದ? ಇಂತಹ ಮಹಾಮಹಿಮರ ಪುರಾಣ ಕೇಳಬೇಕಪ್ಪ ಅಂತ ಕೇಳಿದ್ರೆ ಸಮಯ ಕೊಡಬೇಕು, ಹೌದಿಲ್ರಿ? ಒಬ್ಬ ರಾಜ ಏನು ಮಾಡಿದ ಒಂದು ಊರೊಳಗಪ್ಪ ಅಂತ ಕೇಳಿದಾಗ ಅವನಿಗೆ ಕುದುರೆ ಸವಾರಿ ಮಾಡ್ತಕ್ಕಂತಹ ಒಂದು ಏನಂದ್ರೆ ಆಸೆ ಇತ್ತು. ಒಂದು ಸರಿ ಒಂದು ಕುದುರೆ ಮ್ಯಾಗೆ ಏರ್ದಂದ್ರ
ಮತ್ತೊಂದು ಸರಿ ಕುದುರೆ ಮ್ಯಾಲೆ ಏರ್ತಿದ್ದಿಲ್ಲಂತವ. ಹಂಗ ಪ್ರತಿ ವರ್ಷ ಒಂದು 100 ಕುದುರೆಗಳನ್ನು ತಂದಿದ್ದ. ಕುದುರೆ ಲಾಯದೊಳಗೆ ಎಷ್ಟು ಕುದುರೆಗಳದವಂತ ಅವನಿಗೆ ಲೆಕ್ಕ ಇದ್ದಿದ್ದಿಲ್ಲಂತ. ರಾಜನಿಗೆ ಲೆಕ್ಕ ಇದ್ದಿದ್ದಿಲ್ಲ. ಏನು ಮಾಡ್ತಾನೆ, ಆಳು ಮಕ್ಕಳಿಗೆ ನೇಮಿಸ್ತಾನೆ. ಹೌದಿಲ್ರಿ? ಈಗ ಮನೆ ಒಳಗೆ ದುಡಿಯಲಿಕ್ಕೆ ನೀವೆಲ್ಲ ಹೆಂಗೆ ಹಳ್ಳಿ ಒಳಗೆ ದುಡಿಯಲಿಕ್ಕೆ ಹೆಂಗೆ ಜೀತದಾಳ ಅಂತೇಳಿ ಹಂಗೆ ಇಟ್ಕೋತಿರಲ್ಲ, ಹಂಗೆ ಕುದುರೆ ಲಾಯ ಅಂತಕ್ಕಂಥದ್ದು ಆ ಒಂದು ನಿವಾರಣೆ, ಅಲ್ಲಿರ್ತಕ್ಕಂತಹ ನಿರ್ವಹಣೆ ಮಾಡಬೇಕಂತ ಹೇಳಿ, ವ್ಯವಸ್ಥೆ ಮಾಡಬೇಕಂತೇಳಿ ಕುದುರೆ ವ್ಯವಸ್ಥೆ ಮಾಡಲಿಕ್ಕೆ ಆಳ ಮಗನಿಗೆ ಇಟ್ಟುಕೋತಾನ ಸೌಕಾರ. ಇಟ್ಕೋತಾನ. ಬಹಳ ಸರಿಯಾಗಿ ಸಮಯಕ್ಕೆ ನೀರು ಹಾಕಬೇಕು, ಸಮಯಕ್ಕೆ ಅವಕ್ಕೆಲ್ಲ ತಿನ್ನಕ್ಕೆ ಆಹಾರ ಹಾಕಬೇಕು. ಕುದುರೆಗಳಿಗೆ ಬಹಳ ಸರಿಯಾಗಿ ವ್ಯವಸ್ಥೆ ಮಾಡ್ತಾಯಿಲ್ಲ ಅಂತೇಳಿ ಸೌಕಾರ ತಿರುಗಾಡಿ ನೋಡ್ತಿದ್ದ. ಅವಾಗ ಕುದುರೆ ಲಾಯದೊಳಗೆ ಇರ್ತಕ್ಕಂತಹ ಆ ಆಳುಮಗನಿಗೆ ಒಂದು ವಿಚಾರ ಮಾಡ್ತಾನೆ. ಕೇವಲ ನಮ್ಮ ಸೌಕಾರ ನನಗೆ ತಿಂಗಳಿಗೆ ಬರೇ 3,000 ಕೊಡ್ತಾನೆ ಸಂಬಳ. ಸೌಕಾರ ಗೊತ್ತಿರ್ಲಾರ್ದೆ ಹಂಗಾರ ಮಾಡಿ ಒಂದಿಷ್ಟು ರೊಕ್ಕ ಕಮಾಯಿ ಮಾಡ್ಬೇಕಂದವ. ರೊಕ್ಕ ಕಮಾಯಿ ಮಾಡಬೇಕಂತ ವಿಚಾರ ಮಾಡ್ದ. ಏನು ಮಾಡಬೇಕು? ಬಹಳ 100 ಕುದುರೆಗಳದಾವ. ಈ ಕುದುರೆ ಒಂದು ತಗೊಂಡು ಹೋಗಿ ನಾಳೆ ದಿವಸ ಶನಿವಾರ ದಿವಸ ಕಲಬುರಗಿಗೆ ಹೋಗಿ ದನಗಳ ಜಾತ್ರೆ ಒಳಗ, ಕಲಬುರಗಿ ಸಂತಿ ಒಳಗ ಒಯ್ದು ಇದಕ್ಕೆ ಮಾರ್ಕೊಂಡು ಬರ್ಬೇಕಂತ ವಿಚಾರ ಮಾಡ್ದ. ಯಾಕಂದ್ರೆ 100 ಕುದುರೆಗಳದಾವ. ಒಂದು ಕುದುರೆ ಹೋದ್ರೆ ರಾಜನಿಗೆ ಗೊತ್ತಾಗಲ್ಲ. ಇದು ಒಯ್ದು ನಾನು ಮಾರ್ಕೊಂಡು ಬರಬೇಕಂತ ವಿಚಾರ ಮಾಡಿ ನೋಡ್ದ. ಅವಾಗ ಮಾರ್ಕೆಟ್ಗೆ ಬಂದ. ಶರಣಬಸವೇಶ್ವರನ ಎದುರು ಅವತ್ತಿನ ಕಾಲದೊಳಗೆಲ್ಲ ಶರಣಬಸವೇಶ್ವರನ ಜಾತ್ರೆ ಒಳಗೆ ದನಗಳ ಜಾತ್ರೆ ಅಂತಿತ್ತು. ಹೌದಿಲ್ಲವ? ನೀವೆಲ್ಲ ನೋಡಿರಿ. ಈಗೆಲ್ಲ ಸ್ವಲ್ಪ ಕಡಿಮೆ ಆಗ್ಯದ ಬಿಡ್ರಿ. ಅಂದರೂ ಇರ್ತದ, ಸ್ವಲ್ಪ ಇರ್ತದ. ಹಂಗ ನಡೆದಿರುವಂತಹ ಜಾತ್ರೆ ಒಳಗೆ ಬಂದ. ಜಾತ್ರೆ ಒಳಗೆ ನೋಡ್ತಾನ, ಕುದುರೆ ಬಹಳ ಸರಿಯಾಗಿ ಬೆಳೆಸಿದ್ದ ಲಾಯದೊಳಗ. ಎಲ್ಲರೂ ಬರ್ತಿದ್ರು, ನೋಡ್ತಿದ್ರು. ಆಹಾ, ಇದ್ರೆ ಇಂಥ ಕುದುರೆ ಇರ್ಬೇಕು ನೋಡಪ್ಪ, ಕಾತೆವಾಡ ಕುದುರೆ ಅಂತ ಹೇಳ್ತಿರಲ್ಲ, ಹಂಗ ಒಳ್ಳೆ ಕುದುರೆ ಇರ್ಬೇಕಂತ ಹೇಳಿ, ಏನಪ್ಪಾ ಕುದುರೆಗೆ ಏನು ಹೇಳಿದಿ ಭಾವ ಅಂತ ಕೇಳ್ತಾರೆ. ಇವಂದು ಕೆಲಸ ಏನಪ್ಪಾ ಅಂತ ಕೇಳಿದಾಗ ಸೌಕಾರ ಮನೆ ಒಳಗೆ ಹೋಗಿ ಬರೇ ಕುದುರೆ ವ್ಯವಸ್ಥೆ ಮಾಡುವುದು ಅಷ್ಟೇ ಇವನಿಗೆ ಏನಿತ್ತಪ್ಪ ಅಂತ ಕೇಳಿದಾಗ ವ್ಯವಹಾರ ಜ್ಞಾನ ಇದ್ದಿದ್ದಿಲ್ಲ. ನೋಡ್ರಿ, ನೀವು ದನದ ವ್ಯಾಪಾರ ಮಾಡೋರು ಭಾಳ ಹುಷಾರಿರ್ತಾರೆ ಅವರೆಲ್ಲ. ಹೌದಿಲ್ರಿ? ಅವ್ರು ಹೇಳ್ತಾರೆ ಹಿಂಗೆ ದೋತರು ಉಟ್ಕೊಂಡಿರ್ತಾರೆ, ಹಿಂಗೆ ಬಳ್ಳಿ ಸನ್ನೆ ಒಳಗೆ ಅವ್ರು ವ್ಯಾಪಾರ ಮುಗಿಸ್ತಾರಂತ. ಅವೆಲ್ಲ ಇನ್ನು ಸೆಟ್ಲ್ಮೆಂಟ್ ಅಂತಿರಲ್ಲ, ಹಂಗೆ ಸೆಟ್ಲ್ಮೆಂಟ್ ಇರ್ತದಂತ. ಹಂಗೆ ಅಲ್ಲಿ ಒಬ್ಬರು 4 ಸೌಕಾರ ಬಂದಿದ್ರು. ನೋಡಪ್ಪ ಎಷ್ಟು ಚಲೋ ಬೆಳೆಸಿದಪ್ಪ ಕುದುರೆ, ಮಾರೋದೇನು? ಹ್ಞೂ ಮಾರಕ್ಕೆ ತಂದಿನ್ರಿ ಅಂದವ. ಎಷ್ಟು ಹೇಳಿದೆ? ನೀವೇ ಹೇಳ್ರಲ್ಲ ಅಂದವ. ನೋಡಪ್ಪ ಈ ಕುದುರೆ ಭಾಳ ಚಲೋ ಅದ, ಇದಕ್ಕೆ ನಾ ಒಂದು 50,000 ಕೊಡ್ತೀನಿ ಅಂದೊಬ್ಬ ಸೌಕಾರ. 50,000 ಅಂದ್ರೆ ವಾ ಅಂದೇವ. ಇದು 3,000 ತಿಂಗಳಿಗೆ ತಗೊಳ್ಳೋಗತ್ತಾನ, ಒಂದು ವರ್ಷದಿಂದ ಒಮ್ಮೆ ಬರ್ತದಂತ ವಿಚಾರ ಮಾಡ್ದವ. ಯಪ್ಪ, ಒಮ್ಮೆ 50,000 ಹೇಳ್ಯಾನಂದ್ರೆ ಇದಕ್ಕೆ ನೋಡಮ್ಮ ಇನ್ನೊಂದು ಜರ ರೇಟ್ ಬರ್ತದಂತೇಳಿ ಏನು ಮಾಡ್ದ, ಇಲ್ರಿ ಅಷ್ಟಕ್ಕೆ ಹಂಗೆ ಬರ್ತದ್ರಿ, ಇನ್ನೊಂದು ಸ್ವಲ್ಪ ಕೊಡ್ರಿ ನೀವು. ಮತ್ತೆ ಏಟಪ್ಪ 55 ಕೊಡು. ಇಲ್ರಿ ಆಗಲ್ರಿ, ಇನ್ನು ರೇಟ್ ಭಾಳ ಅದ ರೀ ಕುದುರೆ. ಅವನಿಗೆ ಕುದುರೆ ಬೆಲೆ ಏನಂತ ಗೊತ್ತಿಲ್ಲ, ಸುಮ್ಮ ಬರ್ತದಂತ ವಿಚಾರ ಮಾಡಗತ್ತಾನ. ಹಿಂಗೆ ಬಂದವರೆಲ್ಲ 50,000 ಆಯ್ತು, ಲಕ್ಷ ಹೋಯ್ತು, 1.5 ಲಕ್ಷಕ್ಕೆ ಬಂತು. ಮುಂಜಾನೆ 9ಕ್ಕೆ ಬಂದಾನ. 9ಕ್ಕೆ ಬಂದು ಸಂತಿ ಒಳಗೆ ನಿಂತಾನ. ಊಟ ಇಲ್ಲ, ನೀರಿಲ್ಲ, ಚಹಾ ಇಲ್ಲ, ಪಾನಿ ಇಲ್ಲ. ಬಂದು ನಿಂತಾನ. ಎಲ್ಲರೂ ಬಂದು ಕೇಳ್ತಾರ, ಇನ್ನೂ ಹೆಚ್ಚಿಗೆ ಬರ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾನೆ. ಎಲ್ಲರೂ ಕೇಳಾಗತ್ತಾರ. ಅವಾಗ ಮೋತಿ ಒಣಗಿಸ್ಕೊಂಡು ನಿಂತಾನೆ. ಇನ್ನೂ ರೊಕ್ಕ ಬರ್ತದ ಅಂತ ಹೇಳಿ ಸಾಯಂಕಾಲ 5 ಆಗ್ಯದ ಸಮಯ. ಅದರೊಳಗೆ ನೋಡ್ರಿ, ದನ ಕರು ವ್ಯಾಪಾರ ಮಾಡೋರು ಭಾಳ ಹುಷಾರಿರ್ತಿದ್ರು ಅಂತ ಹೇಳ್ತಿದ್ರಲ್ಲ. ಮುಂಜಾನೆ ಏನು 1-2-3 ಆಗೋದು, 3ನೇದವ ಏನು ಬಂದು ಕೇಳಿದ್ದಲ್ಲವ, ಹೇಳ್ತೀನಿ ನಿಮಗೆ. ಅವ ಬಂದು ಮಾತ ಏನಪ್ಪ ಕುದುರೆ ಯಾಕೆ ಇನ್ನೂ ಮಾರಿಲ್ಲೇನು ಅಂದ. ಇಲ್ರಿ ಸೌಕಾರ. ಮತ್ತೆ ಏಟ್ ಹೇಳಿದೆ ಭಾವ? ಈಗ ನೋಡ್ರಿ, ಒಬ್ಬರು 1.5 ಲಕ್ಷ ರೂಪಾಯಿ ಕೇಳಿ ಹೋಗ್ಯಾರ, ನೀವು ಹೆಚ್ಚಿಗೆ ಕೊಟ್ಟರೆ ನಿಮಗೆ ಕೊಡ್ತೀನಿ ಅಂದವ. ಅವ ಅಂತಾನ, ಇವ ಯಾಕೋ ಇವನಿಗೇನು ವ್ಯವಹಾರ ಜ್ಞಾನ ಇರ್ಲಿಕ್ಕಿಲ್ಲ, ಹಾಗೆ ನಿಂತಾನ. ನಾ ಅಂತೀನಿ, ನೋಡಪ್ಪ ನೀ ಎಷ್ಟು ಹೇಳ್ತಿ ಇನ್ನೂ ಅದರ ಡಬಲ್ ರೊಕ್ಕ ಕೊಡ್ತೀನಿ, ಆದ್ರೆ ನಾವೊಂದು ವಿಚಾರ ಮಾಡ್ತೀನಿ. ಏನಂದ್ರೆ ಈ ಕುದುರೆ ಹಂಗದ ನಾ ನೋಡ್ಬೇಕಲ್ಲ. ಈಗ ನೀವು ಏನಾದರೂ ಒಂದು ಶೋರೂಮ್ಗೆ ಹೋಗಿ ಒಂದು ಕಾರ್ ತೊಗೋಬೇಕಂದ್ರೆ ಏನು ಮಾಡ್ತೀರಿ? ಮೊದಲು ಅದರೊಳಗೆ ಅಲ್ಲೊಂದು ಡೆಮೋ ಅಂತ ಇಟ್ಟಿರ್ತಾರೆ.
ಆ ಡೆಮೋ ಕಾರ್ನೇ ಕುಂದರ್ಸಿ ನಿಮಗೆಲ್ಲ ಏನು ಮಾಡಿಸ್ತಾರೆ, ಸರಿಯಾಗಿ ಓಡಿಸ್ತಾರೆ. ಹೌದಿಲ್ರಿ? ಅಂದ್ರೆ ಆ ಕಾರ್ ಒಳಗೆ ಹೆಂಗದ ನಿಮ್ಗೆ ಫೇಲ್ ಅಂತ ಕೇಳ್ತಾರೆ. ಅಂದ್ರೆ ಹೆಂಗೆ ಅನುಭವ ಹೆಂಗದ ನಿಮಗೆ? ಹಂಗ ಕುದುರೆ ತೆಗೆದುಕೊಳ್ಳ ಬಂದಿರ್ತಕ್ಕಂತಹ ಸೌಕಾರ ಅಂತಾನ, ನೋಡಪ್ಪ ನಾ ಕುದುರೆ ತಗೋತೀನಿ, ರೊಕ್ಕ ನೀ ಎಷ್ಟಂತೆ ಅಷ್ಟು ಕೊಡ್ತೀನಿ, ಆದ್ರೆ ಕುದುರೆ ಹೆಂಗದ ನಾ ನೋಡ್ತೀನಿ, ಸರಿಯಾಗಿ ಓಡ್ತದೇನಿಲ್ಲ, ಹೆಂಗ ಇದ್ರದ್ದು ಚೆಕ್ ಮಾಡ್ತೀನಿ ಅಂತನವ. ಇದು ಸ್ವಲ್ಪ ಪರೀಕ್ಷೆ ಮಾಡ್ತೀನಿ. ಆಯ್ತ್ರಿ, ಮಾಡ್ರಿ, ಯಾರು ಬೇಡ್ರಿ ಅಂದವ. ನೋಡಪ್ಪ ಈ ಕುದುರೆ ಸ್ವಲ್ಪ ನೋಡಿ ಬರೋ ತನಕ ನನ್ನ ಕಾಲೊಳಗಿನ ಪಾದರಕ್ಷೆಯಲ್ಲಿ ಇರ್ತೀನಿ, ನಾ ಬರತಕ್ಕ ಏನು ಮಾಡು, ಇವು ಸ್ವಲ್ಪ ನೋಡು ಅಂತ ಹೇಳಿ ಆ ಕುದುರೆ ಮ್ಯಾಗ ಹತ್ತಿ ಸೌಕಾರ ಏನು ಮಾಡ್ದ, ಹೋದ. ಎಲ್ಲಿಗೆ ಹೋದ? ಕುದುರೆ ಹ್ಯಾಂಗದ ಅಂತ ನೋಡಕ್ಕೆ ಹೋದ. ಎಲ್ಲಿಗೆ ಹೋದ? ಅಲ್ಲಿಗೆ ಹೋದ. ಆ ಕಡೆ ತಗೊಂಡು ಹೋದ, ಮನೆಗೆ ಹೋದವ. ಹೋದ 2-3 ಗಂಟೆ ಆಯ್ತು. ಮುಂಜಾನೆ 9ಕ್ಕೆ ಬಂದಾನ, ಏನೂ ಇಲ್ಲ ಹೊಟ್ಟೆ ಒಳಗ, ಮುಖ ಇಷ್ಟೇ ಬಾಡ್ಯಾದ. ಸಮಯ 8 ಗಂಟೆ ಆಗ್ಯಾದ. ಎಲ್ಲರೂ ಮನೆಗೆ ನಡೆದಾರ. ಅವಾಗೇನು ಮುಂಜಾನೆದೊಂದು 4-5 ಮಂದಿ ಕೇಳಿದ್ರಲ್ಲ, ಏನಪ್ಪ ಯಾಕೆ ಮುಖ ಬಾಡ್ಯದಲ್ಲ, ಕುದುರೆ ಮಾರ್ದೇನಿಲ್ಲ, ಎಷ್ಟಕ್ಕೆ ಹೋಯ್ತು ಅಂತ ಕೇಳಿದ್ರು ಅವರು. ಅವ ಅಂದ, ಏನಿಲ್ರಿಪ್ಪ, ಕುದುರೆ ಹ್ಯಾಂಗ ಬಂದಿತ್ತಲ್ರಿ, ಅದು ಹಂಗೆ ಹೋಯ್ತ್ರಿ ಕುದುರೆ ಅಂದ. ಯಾಕಪ್ಪ ಅಂದ. ಮತ್ತೆ ಏನು ಕೊಡ್ಲಾರ್ದೆ ಒಯ್ದಾರ, ಮತ್ತೆ ಏನು ಕೊಟ್ಟಾರ? ಕಿಲವ ನೋಡ್ರಿ, 2 ಕೊಟ್ಟರು ನೋಡ್ರಿ ಅಂದವ. ನಾನಲ್ಲವ, ನೀವೇ ಅನ್ಕೋರಿ, ನಾನಲ್ಲದು ಮಾತು. 2 ಪಾದರಕ್ಷೆ ಬಿಟ್ಟು ಹೋಗ್ಯಾನ, ಇವು 2 ಕೊಟ್ಟು ಹೋಗ್ಯಾನ, ಏನು ಕೊಟ್ಟು ಹೋಗಿಲ್ಲ ನೋಡ್ರಿ ಅಂತ ಹೇಳ್ದ. ನೋಡ್ರಿ ಬಂಧುಗಳೇ, ನಮ್ಮ ಜೀವನಕ್ಕೆ ಹೋಲಿಸಿಕೊಂಡು ನೋಡಿದಾಗ ಇದು ಶ್ರೇಷ್ಠವಾಗಿರ್ತಕ್ಕಂತಹದ್ದು ಒಂದು ಏನದಪ್ಪ ಅಂತ ಕೇಳಿದ್ರೆ ಮಾಯಾ ಬಜಾರ್ ಅಂತಕ್ಕಂಥದ್ದು ಸಂಸಾರ ಅದ ಬಂಧುಗಳೇ. ಇಲ್ಲಿ ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದಾಗ, ಈ ದೇಹ ಅಂತಕ್ಕಂಥದ್ದು ಒಂದು ಕುದುರೆ ಅದ. ಅಲ್ಲಿ ಹಂಗ ಸೌಕಾರ ತನ್ನ ಕಾಲೊಳಗಿನ ಪಾದರಕ್ಷೆಯನ್ನು ಬಿಟ್ಟು ಹೋದಲ್ಲ, ಈ ಶರೀರ ಕೂಡ ಒಂದು ದಿನ ಈ ಭೂಮಂಡಲವನ್ನು ಬಿಟ್ಟು ಹೋಗ್ತದೆ ಬಂಧುಗಳೇ. ಈ ಭೂಮಂಡಲವನ್ನು ಬಿಟ್ಟು ಹೋಗಿರ್ತಕ್ಕಂಥ ಸಮಯದೊಳಗ ಅಲ್ಲಿ ಹಂಗ ಸೌಕಾರ ಪಾದರಕ್ಷೆ 2 ಇಟ್ಟಿದ್ದಲ್ಲ, ಅದು 2 ಏನು ಉದ್ದೇಶಪ್ಪ ಅಂತ ಕೇಳಿದಾಗ, ಒಂದು ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕಾರ್ಯ, ಒಂದು ನಾವು ಮಾಡಿರ್ತಕ್ಕಂತಹ ಕೆಟ್ಟ ಕಾರ್ಯ. ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಯಾವುದಾದರೂ ಒಂದು ನಮ್ಮ ಜೊತೆಗೂಡಿ ಬರ್ತದಲ್ಲ, ಆ 2ರಲ್ಲಿ ಒಂದು ಮಾತ್ರ ನಾವು ಜೀವನ ಮುಗಿಯುವಂತಹ ಸಮಯದೊಳಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ ಬಂಧುಗಳೇ.